2 ದಿನಗಳಿಂದ ಸಾಕಷ್ಟು ಸದ್ದು ಹಾಗೆ ಕನ್ಫ್ಯೂಷನ್ಗೆ ಕಾರಣವಾಗಿರೋದು ಕಳಪೆ ಮಾಂಸ ದಂಧೆ. ಈ ಫೈಟ್ಗೆ ಸಂಬಂಧಪಟ್ಟಂತೆ ತನಿಖೆ ಈಗಲೂ ಕೂಡ ಪ್ರಗತಿಯಲ್ಲಿದೆ. ಬಂದಿರೋದು ಕೇವಲ ಕಳಪೆ ಮಾಂಸ ಮಾತ್ರನಾ, ಸರಬರಾಜಾಗ್ತಾ ಇದ್ದಿದ್ದು ನಾಯಿ ಮಾಂಸನ? ಇದ್ರ ಬಗ್ಗೆ ಇದೀಗ ಒಂದು ಕಡೆಯಲ್ಲಿ ತನಿಖೆ, ಮತ್ತೊಂದು ಕಡೆಯಲ್ಲಿ ಈ ಆಹಾರವನ್ನ ತಪಾಸಣೆ ಮಾಡುವಂತಹ ಇಲಾಖೆಗೆ ಆ ಸ್ಯಾಂಪಲ್ಗಳನ್ನು ಕಳಿಸಲಾಗಿದೆ. ಅದರ ವರದಿ ಕೂಡ ಅಧಿಕೃತವಾಗಿ ಬರೋದು ಬಾಕಿ ಇದೆ. ನೋಡಿ, ಸಿಲಿಕಾನ್ ಸಿಟಿಯಲ್ಲಿ ಕಳಪೆ ಮಾಂಸ ದಂಧೆ ಜೋರಾಗಿ ನಡೀತಾ ಇದೆ ಅನ್ನುವ ವಿಚಾರ. ಬೆಂಗಳೂರಿನಲ್ಲಿ ಸಿಗೋ ಮಟನ್ ಎಷ್ಟು ಸೇಫ್ ಹಾಗಾದ್ರೆ? ನಾವು ನೀವು ತಿನ್ನೋ ಮಟನ್ ಎಷ್ಟು ಸೇಫ್ ಹಾಗಾದ್ರೆ? ಬಹು ಬಿರಿಯಾನಿಯ ಅಸಲಿ ಕಹಾನಿ ಏನು? ಕಡಿಮೆ ಬೆಲೆಗೆ ಮಾಂಸ ಸಿಗ್ತಿರೋದು ಸತ್ಯನಾ? 1 kg ಮಟನ್ಗೆ 700 750 ರೂಪಾಯಿ ಇದೆ. ಈಗ ಕೆಲ ಮಾರ್ಕೆಟ್ಗಳಲ್ಲಿ ಇದೇ ಮಟನ್ 500 550 ರೂಪಾಯಿಗೆ ಸಿಗುತ್ತೆ. ಹೇಗೆ ಸಾಧ್ಯ ಹಾಗಾದ್ರೆ? ರಾಜಸ್ಥಾನ ಜೈಪುರದಿಂದ ಬರುವ ಮಟನ್ 500 550 ರೂಪಾಯಿಗೆ ಸಿಗುತ್ತೆ. ಅದು ಹೇಗೆ ಸಾಧ್ಯ? ಟ್ರಾನ್ಸ್ಪೋರ್ಟೇಷನ್ ಚಾರ್ಜು ಅದಾದು ಮತ್ತೊಂದು ಅಂತ ಹೇಳಿ ಎಲ್ಲ ಅಷ್ಟು ಕಡಿಮೆಗೆ ಸಿಗ್ಲಿಕ್ಕೆ ಸಾಧ್ಯ ಇದೆಯಾ? ಇದೆಲ್ಲ ಈಗ ಅನುಮಾನಕ್ಕೆ ಕಾರಣ ಆಗಿದೆ. ಒಂದು ಕಡೆಯಲ್ಲಿ ತನಿಖೆ ಕೂಡ ನಡೀತಾ ಇದೆ. ಹಾಗಾದ್ರೆ ಈ ಕಳಪೆ ಮಾಂಸ ಯಾವ್ಯಾವ ಏರಿಯಾಗಳಿಗೆ ಹೋಗ್ತಾ ಇದೆ? ರಿಪಬ್ಲಿಕ್ ಕನ್ನಡದಲ್ಲಿ ನಾನ್ ಸ್ಟಾಪ್ ಫಾಲೋ ಅಪ್. ಯಾವಾಗ ಬೆಂಗಳೂರಿನಲ್ಲಿ ಇಂಥದ್ದೊಂದು ದಂಧೆ, ಕಳಪೆ ಮಾಂಸದ ದಂಧೆ ನಡೀತಾ ಇದೆ, ಬೇರೆ ರಾಜ್ಯದಿಂದ ನಮ್ಮ ರಾಜ್ಯಕ್ಕೆ ತಂದು ಅತಿ ದೊಡ್ಡ ಮಾರ್ಕೆಟ್ ಬೆಂಗಳೂರಿನಲ್ಲಿ ಅದನ್ನ ಸರ್ಕ್ಯುಲೇಷನ್ ಮಾಡಿ ಜನರಿಗೆ ಕಳಪೆ ಮಾಂಸವನ್ನ ಕೊಡ್ತಾ ಇದ್ದಾರಾ? ಈ ಕುರಿತಾಗಿ ರಿಪಬ್ಲಿಕ್ ಕನ್ನಡ ನಾನ್ ಸ್ಟಾಪ್ ಕವರೇಜ್ ಮಾಡ್ತಾ ಇದೆ. ಮತ್ತೆ ಎಲ್ಲೆಲ್ಲಿಗಿದು ಸಾಗಾಟ ಆಗ್ತಾ ಇದೆ ಅನ್ನೋದ್ರ ಬಗ್ಗೆಯೂ ಕೂಡ ಸಂಕ್ಷಿಪ್ತ ಮಾಹಿತಿಯನ್ನ ಕಲೆ ಹಾಕ್ತಾ ಇದೆ. ಮಾಂಸ ಪ್ರಿಯರಿಗೆ ಶುಕ್ರವಾರ ಶಾಕ್ ಸಿಕ್ಕಿದೆ. ಆದ್ರೆ ನೂರಾರು ಗೊಂದಲ ಹಾಗೆ ಉಳ್ಕೊಂಡಿದೆ. ಬಹು ಬಿರಿಯಾನಿ ಮಾಡುವವರ ವಿರುದ್ಧ ಅನುಮಾನ ಶುರುವಾಗಿದೆ. ಹಿಂಗೇನಾದ್ರೂ ಈ ರೀತಿ ಒಂದು ಜಾಲ ನಡೀತಾ ಇದೆಯಾ? ಬೇರೆ ಮಾಂಸವನ್ನ ಬೆರಕೆ ಮಾಡಿಕೊಂಡು, ಮಟನ್ ಜೊತೆ ಬೆರಕೆ ಮಾಡಿಕೊಂಡು ಜನರಿಗೆ ಅದನ್ನ ತಿನ್ನಿಸ್ತಾ ಇದ್ದಾರೆ ಅನ್ನೋದು, ಇದೆಲ್ಲದಕ್ಕೂ ಕೂಡ ಅನುಮಾನಕ್ಕೆ ಕಾರಣ ಆಗಿರೋದು ಮೊನ್ನೆ ಆಗಿರುವಂಥ ಆ ಕಳಪೆ ಮಾಂಸದ ಜಾಲದ ದಂಧೆ. ಈ ಕುರಿತಾಗಿ ಒಂದು ಇಂಟ್ರೆಸ್ಟಿಂಗ್ ವರದಿ ಇದೆ, ನೋಡೋಣ ಬನ್ನಿ. ಬೆಂಗಳೂರಲ್ಲಿ ಬಹು ಮಾಂಸ ಮಾರಾಟ ಆಗ್ತಿದ್ಯಾ? ಬೆಂಗಳೂರಲ್ಲೇ ಕಳಪೆ ಮಾಂಸದಂಧೆಯ ಸದ್ದು ಜೋರಾಗಿದೆ. ಶುಕ್ರವಾರ ರಾಜಸ್ಥಾನದಿಂದ ಬಂದ ಮಾಂಸದಿಂದ ಈ ಜಾಲ ದೊಡ್ಡ ಮಟ್ಟಕ್ಕಿದೆ ಎಂಬ ಸುದ್ದಿ ಇಡೀ ರಾಜ್ಯಾದ್ಯಂತ ಚರ್ಚೆಯಾಗ್ತಾ ಇದೆ. ಸಪ್ಲೈ ಮಾಡ್ತಾನಲ್ಲ ಅವ್ರ ಅಂಗಡಿ ಅವ್ರು ಏನು ಮಾಡ್ತಾರೆ ಅಂದರೆ, ಈ ವೆನಿಗರ್ನಲ್ಲಿ ಹಾಕ್ಬಿಟ್ರೆ ಈ ವೆನಿಗರಿಂದ ವಾಸನೆ ಹೋಗ್ಬಿಡ್ತದೆ. ಇದರಲ್ಲಿ ಹೋಗ್ಬಿಟ್ರೆ ಅವರು ಇದು ಮಾಂಸ ಸೇಲ್ ಮಾಡ್ತಾರೆ. ಪ್ರತಿಯೊಂದು ಹೋಟೆಲ್ ಅವ್ರಿಗೆ ಎಲ್ಲರಿಗೆ ಕೊಡ್ತಾರೆ. ಸರ್, ನೀವು ಇದೇ ಅಂದ್ರೆ ಮಾಂಸದ ಬಿಸ್ನೆಸ್ ಅಲ್ಲಿ ಇದ್ದೀರಾ? ಎಷ್ಟು ವರ್ಷದಿಂದ ನೀವು ಬಿಸ್ನೆಸ್ ಮಾಡ್ತೀರಾ? ಮತ್ತೆ ಈ ಒಂದು ಡೌಟ್ ನಿಮ್ಗೆ ಯಾಕೆ ಬಂತು ಅಂತ ಸರ್? ಇವರು ತೊಗೊಂಬಂದ್ಬಿಟ್ಟು 500 ರೂಪಾಯಿಗೆ 550 ರೂಪಾಯಿಗೆ ಮಾಂಸ ಮಾರ್ತಾ ಇದ್ದಾರೆ. ಅಂಗಡಿ ಯಾವ ಬೆಂಗಳೂರು ಸರೌಂಡಿಂಗ್ ಯಾವ ಬೆಂಗಳೂರು ಅಂಗಡಿನಲ್ಲಿ ಹೋದ್ರೂ ನೀವು ನಿಮಗೆ 750 ರೂಪಾಯಿ 800 ರೂಪಾಯಿಂದ ಕಮ್ಮಿ ಮಾಂಸ ಸಿಗೋದಿಲ್ಲ. ಇದು ಹೆಂಗೆ ಕಮ್ಮಿ ಸಿಗುತ್ತೆ ಅಂದ್ಬಿಟ್ಟು ನಾವು ವಿಚಾರಕ್ಕೆ ಮಾಡೋಕ್ಕೆ ಹೋದರೆ ರಾಜಸ್ಥಾನದಲ್ಲಿ 400 ರೂಪಾಯಿ 450 ರೂಪಾಯಿ 500 ರೂಪಾಯಿ kg ಅಲ್ಲಿಂದ ತೊಗೊಂಬಂದ್ಬಿಟ್ಟು ಇವರು 600 ರೂಪಾಯಿಗೆ ಮಾರ್ತಾ ಇದ್ದಾರೆ. ಹೆಂಗೆ ಮಾರ್ತಾ ಇದ್ದಾರೆ ಅಂದರೆ ಅಲ್ಲಿಂದ ತೊಗೊಂಡ್ಬರ್ತಾ ಇರೋದು ಇವರು. ಇನ್ನು ರಾಜಸ್ಥಾನದಿಂದ ಕಳಪೆ ಮಾಂಸ ತರುವ ಜಾಲ ಪತ್ತೆಯಾಗಿದ್ದು ಇದೇ ರೀತಿ ಬೇರೆ ರಾಜ್ಯಗಳಿಂದ ಬರ್ತಾ ಇದೆಯಾ? ಬೆಂಗಳೂರಿಗೆ ಬಂದ ಮಾಂಸ ಹೇಗೆ ಸ್ವಚ್ಛವಾಗಿ ಹೋಟೆಲ್ ಸೇರ್ತಿದೆ ಎಂಬುದೇ ಸದ್ಯದ ಕುತೂಹಲ. ಈ ರೀತಿ ಈ ರಾಜಸ್ಥಾನದಿಂದ ಮಾಂಸಗಳು ಬರ್ತಾ ಇದೆ, ಅದು ಅದರ ಗುಣಮಟ್ಟ ಸರಿ ಇಲ್ಲ ಅಂತೆಲ್ಲ ಹೇಳಿ ಅದರ ಬಗ್ಗೆ ನೀವು ಚೆಕಪ್ ಮಾಡಬೇಕು ಅಂತ ಒಂದು ಬಂದಿತ್ತು. ನಾನು ಅದನ್ನು ಕಳಿಸ್ಕೊಟ್ಟಿದ್ದೆ. ನಮ್ಮ ಇಲಾಖೆಯವರು ಅದನ್ನು ಇನ್ನೇನು ತಪಾಸಣೆ ಮಾಡೋದಕ್ಕೆ, ಸ್ಯಾಂಪಲ್ ತೊಗೊಳ್ಳೋದಕ್ಕೆ ಎಲ್ಲ ತಯಾರು ಮಾಡ್ಕೊಂಡಿದ್ರು. ಅಷ್ಟೊತ್ತಿಗೆ ನಿನ್ನೆ ಯಾವುದೋ ಬೇರೆ ಥರ ಹೇಳಿಕೆಗಳೆಲ್ಲ ಬಂದಿದೆ. ಅದರ ಹಿನ್ನೆಲೆ ಏನು ಅಂತ ನನಗೆ ಗೊತ್ತಿಲ್ಲ. ಆದರೆ ನಮ್ಮವರು ಹೋಗಿ ತಗೊಂಡು ಅದನ್ನು ಈಗ ಪ್ರಯೋಗಾಲಯಕ್ಕೆ ವಿಶ್ಲೇಷಣೆ ಮಾಡೋದಕ್ಕೆ ಕಳಿಸಿದ್ದಾರೆ. ಆ ಸಿಸ್ಟಮ್ ಪ್ರಕಾರನೇ ಮಾಡಬೇಕು. ಅವರು ಅದು ಮಾಡದೆ ಹೋದರೆ ಖಂಡಿತ ಅವ್ರ ಮೇಲೆ ಕ್ರಮ ತಗೊಳ್ತೀವಿ. ಹಾಗಾದ್ರೆ ಬೆಂಗಳೂರಿಗೆ ಹೊರಗಡೆಯಿಂದ ಮಾಂಸ ಯಾಕೆ ಬರುತ್ತೆ? ಅಷ್ಟೊಂದು ದುಡ್ಡು ಖರ್ಚು ಮಾಡಿ ಹೊರಗಡೆಯಿಂದ ಮಾಂಸ ಯಾಕೆ ತರಿಸ್ಕೊಳ್ಬೇಕು? ಇದಕ್ಕೆ ಸಚಿವ ದಿನೇಶ್ ಗುಂಡೂರಾವ್ ಪ್ರತಿಕ್ರಿಯೆ ನೀಡಿದ್ದು ಹೇಗೆ? ರಾಜಸ್ಥಾನದಿಂದ ಬರುವ ಮಾಂಸಕ್ಕೆ ಬೇರೆ ಪ್ರಾಣಿಗಳ ಮಾಂಸ ಸೇರಿಸಲಾಗುತ್ತೆ ಎಂಬುದು ಇದೀಗ ಬಂದಿರುವಂತಹ ಆರೋಪ. ರಾಜಸ್ಥಾನದಿಂದ ಬರುವ ಮಾಂಸವನ್ನ ಕಡಿಮೆ ರೇಟಲ್ಲಿ ಹೋಟೆಲ್ಗಳಿಗೆ ಪೂರೈಕೆ ಮಾಡಲಾಗುತ್ತೆ. ಈ ಮಾಂಸದ ಗುಣಮಟ್ಟ ತೀರಾ ಕಳಪೆ ಅಂತಾನು ಹೇಳಲಾಗ್ತಾ ಇದೆ. ಇದೇ ಮಾಂಸ ಹೋಟೆಲ್ಗಳಿಗೆ ಹೋಗಿ ಜನರ ಹೊಟ್ಟೆ ಕೂಡ ಸೇರ್ತಾ ಇದೆ.
ಇನ್ನು ನಿಮ್ಮ ರಿಪಬ್ಲಿಕ್ ಕನ್ನಡ ಕಳಪೆ ಮಾಂಸದ ರಿಯಾಲಿಟಿ ಚೆಕ್ ಮಾಡಿದ ಬಳಿಕ ಜನರು ಒಂದೊಂದು ಅಭಿಪ್ರಾಯವನ್ನ ತಿಳಿಸ್ತಾ ಇದ್ದಾರೆ. ಸೊ ನಾಲೆಜ್ ಇದ್ದವರಿಗೆ ಅದು ರೆಕಗ್ನೈಸ್ ಮಾಡೋಕ್ಕಾಗುತ್ತೆ. ಸೊ ಅದೇ ಥರ ಒಂದು ಸ್ಟಡಿ ಬಂದಿತ್ತು ಎಲ್ಲಿ ಅಂದರೆ ಮುಂಬೈಯಲ್ಲಿ ಒಳ್ಳೆ ಹೋಟೆಲ್ ಇದೆ ಅಷ್ಟೊಂದು ಕೈ ಇದು ಊಗರ್ ಬಂದಿತ್ತು ಅಂತ ಆ ಥರ ಸ್ಟಡಿ ಬಂದಿತ್ತು. ಸೊ ಎಲ್ಲರೂ ನೋಡೋಕ್ಕಾಗಲ್ಲ, ಯಾರಿಗೆ ಗೊತ್ತು ಮನುಷ್ಯನ ಮಾಂಸನೂ ಹಾಕಿ ಮಾರ್ತಾರೆ ಅಂತ ಆ ಥರ ರೂಮರ್ಸ್ ಆಗಿತ್ತು ಒಂದ್ಸರಿ. ಒಟ್ಟಾರೆ ಯಾವುದೇ ಮಾಂಸವಾದರೂ ಅದು ಭಕ್ಷಣೆಗೆ ಯೋಗ್ಯವಾ, ಅದನ್ನ ಇಲ್ಲಿಯ ಜನರು ಭಕ್ಷಣೆ ಮಾಡ್ತಾರಾ ಎಂಬುದನ್ನ ನೋಡಿ ಹೋಟೆಲ್ ರೆಸ್ಟೋರೆಂಟ್ ಮಾಲೀಕರು ಕೊಂಡು ಬಿರಿಯಾನಿ ಮಾಡಲಿ ಅನ್ನೋದು ನಮ್ಮ ಕಳಕಳಿ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಮ್ಮ ಇಬ್ಬರು ಪ್ರತಿನಿಧಿಗಳು ಮಹದೇಶ್ ಹಾಗೆ ವೀರೇಶ್ ಇರ್ತಾರೆ. ಪ್ರಮುಖವಾಗಿ ಶುಕ್ರವಾರ ಈ ನ್ಯೂಸ್ ಬ್ರೇಕ್ ಆದ ನಂತರದಲ್ಲಿ ಆಚೆ ಕಡೆ ಅದರಲ್ಲೂ ರೆಸ್ಟೋರೆಂಟ್ಗಳಿಗೆ ಹೋಗಿ ನಾನ್ ವೆಜ್ ಖಾದ್ಯಗಳನ್ನು ಖರೀದಿ ಮಾಡುವವರು ಏನು ಹೇಳ್ತಾರೆ, ಭಯ ಏನಾದರೂ ಶುರುವಾಗಿದೆಯಾ ಅಥವಾ ಇದರ ಮಾರಾಟದಲ್ಲಿ ಏನಾದರೂ ಕಡಿಮೆ ಆಗಿದೆಯಾ, ಇದ್ರ ಬಗ್ಗೆ ರಿಪಬ್ಲಿಕ್ ಕನ್ನಡ ಒಂದು ರಿಯಾಲಿಟಿ ಚೆಕ್ ನಡೆಸ್ತಾ ಇದೆ. ಇವತ್ತು ಎಸ್ಪೆಷಲಿ ಸಂಡೇ, ಹೌದು, ಈ ನಾನ್ ವೆಜ್ ಪ್ರಿಯರಿಗೆ ಸ್ಪೆಷಲ್ ಡೇ ಇವತ್ತು. ಅಂದ್ರೆ ಕೆಲವರು ಹೌದು ಬೆಳಗ್ಗೆನೆ ನಾನ್ ವೆಜ್ ಹುಡ್ಕೊಂಡು ಹೋಗೋರು ಇರ್ತಾರಲ್ಲ, ಕ್ಯೂ ಅಲ್ಲೆಲ್ಲ ನಿಂತು. ನಾನು ವೆಜಿಟೇರಿಯನ್, ನನಗೆ ಗೊತ್ತಿಲ್ಲ, ಬಿರಿಯಾನಿ ಅಂತ. ಹೌದು. ಸೊ ಆ ಮಾರಾಟ ಕಡಿಮೆ ಆಗಿದೆಯಾ, ಗ್ರಾಹಕರಲ್ಲಿ ಭಯ ಇದೆಯಾ, ಈ ರಿಯಾಲಿಟಿ ಚೆಕ್ನ ಡೀಟೇಲ್ಸ್ ಅನ್ನ ನಮ್ಮ ಪ್ರತಿನಿಧಿ ವೀರೇಶ್ ನೀಡ್ತಾ ಹೋಗ್ತಾರೆ. ಹಾಗೆ ಮುಂದಿನ ಹಂತದಲ್ಲಿ ಈ ಪರ್ಟಿಕ್ಯುಲರ್ ಕೇಸ್ ಏನೋ ರಾಜಸ್ಥಾನದಿಂದ, ಜೈಪುರದಿಂದ ಈ ಮಟನ್ ಅನ್ನ ತರಿಸಿ ಅಥವಾ ಕಳಪೆ ಗುಣಮಟ್ಟದ ಮೀಟನ್ನು ತರಿಸಿ ಮಾರಾಟ ಮಾಡಲಾಗ್ತಾ ಇತ್ತು, ಆ ಕೇಸ್ ಯಾವ ರೀತಿ ಪ್ರಗತಿಯನ್ನ ಕಾಣ್ತಿದೆ ಅದನ್ನ ಮಹದೇಶ್ ವಿವರಿಸ್ತಾ ಹೋಗ್ತಾರೆ. ಮೊದಲನೇದಾಗಿ ವೀರೇಶ್ ಹತ್ರ ಮಾಹಿತಿಯನ್ನ ಕಲೆ ಹಾಕೋಣ. ವೀರೇಶ್, ಎಲ್ಲಿದ್ದೀರಿ ಸದ್ಯಕ್ಕೆ? ಏನ್ ಹೇಳ್ತಿದ್ದಾರೆ ಮಾಂಸ ಪ್ರಿಯರು, ಹಾಗೆ ಮಾರಾಟ ಮಾಡುವವರು ಏನ್ ಹೇಳ್ತಿದ್ದಾರೆ? ಕಡಿಮೆ ಆಗಿದೆಯಾ ಮಾರಾಟ ಏನಾದ್ರೂ ಪ್ರಮಾಣ? ಸ್ಮಿತಾ, ಇಲ್ಲಿ ನಾನು ಪ್ರೆಸೆಂಟ್ ಈಗ ಬ್ಯಾಟರಾಯನಪುರದ ಬಾಪಣ್ಣ ಮಟನ್ ಸ್ಟಾಲ್ ಇದ್ದೇನೆ. ನೀವು ನೋಡ್ತಿರ್ಬೋದು, ಸಾಕಷ್ಟು ಜನ ಇವತ್ತು ಭಾನುವಾರ ಬೇರೆ ಬೆಳಗ್ಗೆ ಮಟನ್ ಖರೀದಿ ಮಾಡಲು ಜನ ಮುಂದಾಗಿದ್ದಾರೆ. ಬಟ್ ಇಲ್ಲಿ ಮಾಲೀಕರು ಹೇಳೋ ಪ್ರಕಾರ ನಾವೆಲ್ಲ ಫ್ರೆಶ್ ಆಗಿ ಕೊಡ್ತೇವೆ. ಯಾವುದೇ ಮಟನ್ ಆದರೆ 10 ಗಂಟೆವರೆಗೆ ಮಾತ್ರ ಇರುತ್ತೆ, ಅದಾದ ನಂತರ ಅದು ಕೆಟ್ಟೋಗುತ್ತೆ. ಅದಲ್ಲದೆ ಈ ರಾಜಸ್ಥಾನದಿಂದ ಏನಾದರೂ ಮಟನ್ನು ಬೇರೆ ಬೇರೆ ರಾಜ್ಯಗಳಿಂದ ಮಟನ್ ತೆಗೆದುಕೊಂಡು ಇಲ್ಲಿ ಮಾರಾಟ ಬರೀ ಹೋಟ್ಲ್ಗಳಿಗೆ ಮಾತ್ರ ಮಾರಾಟ ಮಾಡ್ತಾರೆ, ಅದು ಯೋಗ್ಯವಲ್ಲ, ಅದು ಆರೋಗ್ಯಕ್ಕೆ ಯೋಗ್ಯವಲ್ಲ ಅಂತಲೇ ಪಾಪಣ್ಣ ಮಟನ್ ಸ್ಟಾಲ್ ಮಾಲೀಕರು ಒಂದು ಕಡೆ ರಿಪಬ್ಲಿಕ್ ಕಡೆಗೆ ಹೇಳಿದ್ದಾರೆ. ಈಗ ನೋಡ್ತಿರ್ಬೋದು, ಸಾಕಷ್ಟು ಜನ ಬಂದಿದ್ದಾರೆ. ಇಲ್ಲಾಂದರೆ ಸುಮಾರು ವರ್ಷಗಳಿಂದ ಇವರು ಫ್ರೆಶ್ ಆಗಿ ಅದು ಗ್ರಾಹಕರ ಮುಂದೆನೇ ಕಟ್ ಮಾಡಿ ಕೊಡ್ತಾರೆ. ಹೀಗಾಗಿ ಎಲ್ಲೊಂದು ಕಡೆ ಭಯ ಇಲ್ಲ, ನಿಮಗೆ ಯಾವುದೇ ತೊಂದರೆ ಇಲ್ಲ. ನೋಡ್ತಿರ್ಬೋದು ಯಾವ ರೀತಿಯಾಗಿ ಫ್ರೆಶ್ ಆಗಿ ಕಟ್ ಮಾಡಿ ಕೊಡ್ತಿದ್ದಾರೆ ಅಂದರೆ, ಯಾಕಂದರೆ ಅವರು ಮಾಲೀಕರಿದ್ದಾರೆ, ಎದುರುಗಡೆನೆ ಫ್ರೆಶ್ ಆಗಿ ಕಟ್ ಮಾಡಿ ಕೊಡ್ತಾರೆ. ಇಲ್ಲಿ ಸಾಕಷ್ಟು ಜನ ಬಂದಿದ್ದಾರೆ, ಯಾಕಂದರೆ ಭಾನುವಾರ ಬೇರೆ ಸಾಕಷ್ಟು ಜನ ಆ ವೆರೈಟಿ ಮನೆಯಲ್ಲಿ ಫುಡ್ಡು ಅಂದರೆ ಮಟನ್ ತಿನ್ನಬೇಕಾಗತ್ತೆ. ಹೀಗಾಗಿ ಇಲ್ಲಿ ಗ್ರಾಹಕರಿದ್ರೆ ಮಾತಾಡ್ಸೋಣ, ಯಾವ ರೀತಿ ಮಾತಾಡ್ತಾರೆ ಕೇಳೋಣ. ಸರ್, ಶುಕ್ರವಾರ ಒಂದು ಘಟನೆ ನಡೀತು, ಅಂದರೆ ರಾಜಸ್ಥಾನದಿಂದ ಬಂದ ಮಟನ್ ಕಳಪೆ ಆಗಿದೆ ಅಂತ ಒಂದೇ ಕೆಲವು ಕಡೆ ಒಂದು ಆಕ್ರೋಶ, ಅದರಲ್ಲಿ ನಾಯಿ ಮಾಂಸ ಇದೆ ಅಂತ ಹೇಳಲಾಗ್ತಿದೆ. ಈ ಒಂದು ವಿಚಾರಕ್ಕೆ ಏನು ಹೇಳ್ತಾರೆ ಸರ್ ಅಂತ? ಮೊನ್ನೆ ಶುಕ್ರವಾರ ರೈಲ್ವೆ ಸ್ಟೇಷನ್ ಎದುರುಗಡೆ ಒಂದು ಘಟನೆ ಆಯಿತು, ಅದು ನಡೆದಿದೆ ಬಿಡಿ. ಇವಾಗ ಇಲ್ಲಿ ಏನಿದೆ, ನಾವು ಈ ಏರಿಯಾ ಆಗಿಲ್ಲ. ಈ ಒಂದು ವಿಚಾರಕ್ಕೆ ಏನು ಹೇಳ್ತಾರೆ ಅಂತ? ಇರ್ಬೋದು ಅದನ್ನು ಕಾರ್ಪೊರೇಷನ್ ಇದೆ, BBMP ಅವರು ಇದೆ, ಅದನ್ನ ತನಿಖೆ ಮಾಡಿ ಅದನ್ನು ಕರೆಕ್ಟಾಗಿ ಇನ್ಫಾರ್ಮೇಷನ್ ಕೊಡಬೇಕು, ಪಬ್ಲಿಕ್ಗೆ ಚೀಟ್ ಮಾಡಿಕೊಡೋದು ಅಷ್ಟೇ. ಸಾಕಷ್ಟು ಜನ ಹೋಟ್ಲ್ಗಡೆ ಹೋಗ್ತಾರೆ, ಕೆಲವೊಂದು ಹೋಟ್ಲ್ಗಳಿಗೆ ತಿಂತಾರೆ ಮಟನ್ಗಳನ್ನು, ಆದರೆ ಯಾವ ರೀತಿ ಆಗ್ತಾರೆ ಗೊತ್ತಾಗಲ್ಲ. ಯಂಗ್ ಜನ್ರೇಷನ್ ಅವರೆಲ್ಲ ಬರೀ ಹೋಟ್ಲ್ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಹೋಟ್ಲ್ ಯಾವ ಮಾಂಸ ತಂದಿರ್ತಾರೆ, ಬಿಟ್ಟಿರ್ತಾರೆ, ಫ್ರೀಜ್ ಇರುತ್ತೋ ಇವಾಗ ಫ್ರೆಶ್ ಇರುತ್ತೋ ಅನ್ನೋದು ಗೊತ್ತಿರಲ್ಲ, ತಿಂತಾರೆ. ಏನು ಮಾಡೋಕ್ಕಾಗ್ತದೆ? ಸರ್ಕಾರಕ್ಕೆ ಇದ್ರ ಏನು ಹೇಳಿದ್ರು ಸರ್, ಸರ್ಕಾರ ಒಂದು ವಿಚಾರಕ್ಕೆ ಅಂತ? ಸರ್ಕಾರ ಇದ್ರ ಬಗ್ಗೆ ಹೆಚ್ಚೆತ್ತು ಗಮನ ಕೊಡಬೇಕು, ಯಾರೇ ಆಗಿದೋ ಅವ್ರ ಬಗ್ಗೆ ಶಿಕ್ಷೆ ತಗೊಬೇಕು, ಕ್ರಮ ಜರುಗಿಸ್ಬೇಕು ಅಂತ ನಮ್ಮ ಒಪಿನಿಯನ್. ಸರ್ ಬನ್ನಿ, ಯಾವ ರೀತಿ ಎಲ್ಲ ಫ್ರೆಶ್ ಆಗಿ ಕೊಟ್ಟಿದ್ದಾರೆ, ಹೇಗೆ? ಫ್ರೆಶ್ ಓಕೆ, ಫಸ್ಟ್ ಕ್ಲಾಸ್. ಸುಮಾರು 40 ವರ್ಷದಿಂದ ಪಾಪಣ್ಣನೇ ಸೋಮೆ. ಹೌದು, ಫಸ್ಟ್ ಕ್ಲಾಸ್. ಇದೆಲ್ಲ ನಿಮ್ಮ ಮುಂದೆನೇ ಕಟ್ ಮಾಡಿ ಕೊಡ್ತಾರೆ? ಬೋಬೋ ಇಲ್ಲ, ಅದಕ್ಕೋಸ್ಕರ ಭಯ ಬೇರೆ ಕಡೆ ಹೋದ್ರೆ. ಇಲ್ಲಾಂದ್ರೆ ಒರಿಜಿನಲ್ ಅಲ್ಲ, ಬೇರೆ ಕಡೆ ಅಂದ್ರೆ ಬೇರೆ ಕಡೆ ಯಾವ ರೀತಿ ಇರುತ್ತಂತ? ಏನೋ ಒಂದು 450 4500 kg ಏನೋ ಬಂದಿದೆ ಅಂತಲ್ಲಪ್ಪ ಮಿಕ್ಸು. ಅದು ನೋಡಿ ತಿನ್ನೋಕ್ಕೆ ಭಯ ಆಗ್ತಿತ್ತು. ಇಲ್ಲಾದರೂ ಭಾಳ ಮನಸ್ಸು ಇದು. ಆ ಒಂದು ವಿಚಾರಕ್ಕೆ ಏನು ಹೇಳ್ತೀರಂತ? ಆ ವಿಚಾರಕ್ಕೆ ನಾವು ಏನು ಹೇಳೋಕ್ಕಾಗುತ್ತೆ? ದೊಡ್ಡವ್ರು ನೋಡಬೇಕು, ದೊಡ್ಡವ್ರು ಏನಾದರೂ ಮಾಡಿದ್ರೆ ಒಳ್ಳೆಯದು. ಸರ್ಕಾರ ಮಾಡಿದ್ರೆ ಇದಕ್ಕೇನು ಇದು ಕೊನೆನೇ ಇಲ್ದಂಗೆ ಆಗ್ತಾ ಇದೆ. ಯಾಕಂದ್ರೆ ಸಾಕಷ್ಟು ಜನ ಮಾಂಸ ಪ್ರಿಯರು ಹೋಟ್ಲುಗಡೆ ತಿಂತಾರೆ, ಕೆಲವೊಂದು ಹೋಟ್ಲುಗಳು ಏನೆಲ್ಲ ಆಗ್ತಾರೆ ಗೊತ್ತಾಗಲ್ಲ. ಅದೆಲ್ಲ ಕಡಿಮೆ ಮಾಡಬೇಕು, ಅದೆಲ್ಲ ಬಿಟ್ಬಿಡ್ಬೇಕು. ಇಲ್ಲಾಂದರೆ ಇಲ್ದಿರೋ ಕಾಯಿಲೆಗಳು ಬಂದ್ಬಿಡ್ತವೆ. ಥ್ಯಾಂಕ್ ಯು ಸರ್. ಸ್ಮಿತಾ, ನೋಡ್ತಿರ್ಬೋದು
ಸ್ಮಿತಾ ನೋಡ್ತಿರ್ಬೋದು, ಸಾಕಷ್ಟು ಜನ ಹೇಳ್ತಿದ್ದಾರೆ ಅಂದರೆ ಇಲ್ಲಿ ಸುಮಾರು ವರ್ಷಗಳಿಂದ ತೆಗೆದುಕೊಂಡು ಬರ್ತಿದ್ದೇವೆ, ಆದರೆ ಬೇರೆ ಕಡೆ ಯಾವ ರೀತಿ ಇದು ಗೊತ್ತಾಗಲ್ಲ, ಕೆಲವೊಂದು ಹೋಟೆಲ್ಗಳು ಯಾವ ರೀತಿ ಅದರಲ್ಲಿ ಯಾವ ಮಾಂಸ ಹಾಕ್ತಾರ ಗೊತ್ತಾಗಲ್ಲ. ಹೀಗಾಗಿ ಸರ್ಕಾರ ಮತ್ತು BBMP ಅಧಿಕಾರಿಗಳು ಪರಿಶೀಲನೆ ಮಾಡಬೇಕು, ಯಾರು ಈ ಥರ ಹೋಟ್ಲ್ಗಳಲ್ಲಿ ಮಾಡ್ತಾರೆ ಕ್ರಮಕ್ಕೆ ಮುಂದಾಗಬೇಕಂತ ಒಂದು ಕಡೆ ಒತ್ತಾಯ ಮಾಡ್ತಿದ್ದಾರೆ. ಸ್ಮಿತಾ, ಓಕೆ ವೀರೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಬೆಂಗಳೂರಲ್ಲಿ ಕಳಪೆ ಮಾಂಸ ದಂಧೆ ಕೇಸ್